ನನ್ನ ಪ್ರೀತಿಯ ಮಿತ್ರರೇ ಮತ್ತು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ತಮಗೆಲ್ಲ ಆರಾಧ್ಯ ಇಂಗ್ಲೀಷ್ ಕ್ಲಾಸಸ್ಗೆ ಮತ್ತು ಪಿ ಜಿ ಆರಾಧ್ಯ ಮಠ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ಮಿತ್ರರೇ ಮತ್ತು ವಿದ್ಯಾರ್ಥಿಗಳೇ, ನನ್ನ ಹಿಂದಿನ ತರಗತಿಯಲ್ಲಿ ನಾನು ವಾಸ್ ಮತ್ತು ವೇರ್ಗಳ ಉಪಯೋಗ, ಅದರ ಜೊತೆಗೆ ವಾಸಂಟ್ ಮತ್ತು ವೇರಂಟ್ಗಳ ಉಪಯೋಗವನ್ನು ಎಲ್ಲಿ ಮಾಡೋದು, ಹೇಗೆ ಮಾಡೋದು, ಯಾವ ಸಂದರ್ಭದಲ್ಲಿ ಮಾಡೋದು ಅನ್ನೋದನ್ನು ಸವಿಸ್ತಾರವಾಗಿ ನಾನು ಹೇಳಿಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಹ್ಯಾಸ್ ಮತ್ತು ಹ್ಯಾವ್ಗಳ ಉಪಯೋಗ, ಅಂದರೆ ವಾಟ್ ಆರ್ ದ ಫಾರ್ಮ್ಸ್ ಆಫ್ ಹ್ಯಾಸ್, ಆ ಫಾರ್ಮ್ಸ್ಗಳು ಯಾವ್ಯಾವು, ಅವುಗಳಲ್ಲಿ ನಾನು ಹ್ಯಾವ್ ಮತ್ತು ಹ್ಯಾಸ್ಗಳನ್ನು ಮಾತ್ರ ಇವತ್ತು ನಾನು ವಿಸ್ತರಿಸಿ ಹೇಳ್ತೀನಿ. ಸೊ ಹೌ ಟು ಯೂಸ್ ಹ್ಯಾವ್ ಆ್ಯಂಡ್ ಹ್ಯಾಸ್, ಫೇರ್ ಟು ಯೂಸ್ ಹ್ಯಾವ್ ಆ್ಯಂಡ್ ಹ್ಯಾಸ್, ಯಾವ ಸಂದರ್ಭದಲ್ಲಿ ಹ್ಯಾವ್ ಮತ್ತು ಹ್ಯಾಸನ್ನು ಉಪಯೋಗ ಮಾಡ್ಕೋಬೇಕು ಮತ್ತು ಯಾವ ಕಾಲದಲ್ಲಿ ನಾವು ಹ್ಯಾವ್ ಆ್ಯಂಡ್ ಹ್ಯಾಸ್ಗೆ ಉಪಯೋಗ ಮಾಡಬೇಕು, ವಾಟ್ ಆರ್ ದ ಅಗ್ರಿಮೆಂಟ್ ಬಿಟ್ವೀನ್ ಹೆಲ್ಪಿಂಗ್ ವರ್ಬ್ ಆ್ಯಂಡ್ ವರ್ಬ್, ವಾಟ್ ಇಸ್ ದ ಅಗ್ರಿಮೆಂಟ್ ಬಿಟ್ವೀನ್ ಸಬ್ಜೆಕ್ಟ್ ಆ್ಯಂಡ್ ಹೆಲ್ಪಿಂಗ್ ವರ್ಬ್, ಇದೆಲ್ಲವನ್ನು ನಾವು ಸವಿಸ್ತಾರವಾಗಿ ಇವತ್ತಿನ ತರಗತಿಯಲ್ಲಿ ತಿಳಿಯೋಣ. ಪ್ರೀತಿಯ ಮಿತ್ರರೇ, ಇಲ್ಲಿ ನೋಡ್ರಿ, ನಾನು ಹಾಕಿದ್ದೇನೆ ಕಾಲಮಲ್ಲಿ ಯೂಸ್ ಆಫ್ ಹ್ಯಾವ್, ಹ್ಯಾಸ್ ಆ್ಯಂಡ್ ಹ್ಯಾಡ್ ಅಂತ ಹೇಳಿದ್ದೇನೆ ನಾನು. ಈ ಹ್ಯಾವ್ ಆ್ಯಂಡ್ ಹ್ಯಾಸ್ ಆ್ಯಂಡ್ ಹ್ಯಾಡ್ಗಳು ಫಾರ್ಮ್ಸ್ ಆಫ್ ಬಿ, ಬಟ್ ಇವತ್ತಿನ ಕ್ಲಾಸಲ್ಲಿ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಅಬೌಟ್ ಓನ್ಲಿ ಹ್ಯಾಸ್ ಆ್ಯಂಡ್ ಹ್ಯಾವ್. ಓನ್ಲಿ ಲೆಟಸ್ ಟ್ರೈ ಟು ನೋ ಅಬೌಟ್ ಹ್ಯಾವ್ ಆ್ಯಂಡ್ ಹ್ಯಾಸ್. ಹ್ಯಾಡನ್ನು ಯಾವಾಗ ಉಪಯೋಗ ಮಾಡಬೇಕು ಮತ್ತು ಹ್ಯಾಡದ ಉಪಯೋಗವೇನು, ಹ್ಯಾಡದ ಅರ್ಥ ಏನು ಅನ್ನೋದನ್ನು ನಮ್ಮ ಇನ್ನೊಂದು ಮುಂದಿನ ತರಗತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ತಕ್ಕಂಥ ಆಗೋಣ. ಸೊ ಇವಾಗ ಹ್ಯಾವ್ ಆ್ಯಂಡ್ ಹ್ಯಾಸ್ ಎಲ್ಲಿ ಉಪಯೋಗ ಮಾಡಬೇಕು ಅಂತ ಮೊದಲು ಇಲ್ಲಿ ನಾನು ಈ ಕಾಲಮಲ್ಲಿ ಹೇಳಿದ್ದೇನೆ. ಸೊ ಎಲ್ಲಿ ಉಪಯೋಗ ಮಾಡ್ಕೋಬೇಕು ಹ್ಯಾವ್ ಆ್ಯಂಡ್ ಹ್ಯಾಸನ್ನು? ಇಫ್ ದ ವರ್ಕ್ ಆರ್ ಆ್ಯಕ್ಷನ್ ಈಸ್ ಕಂಪ್ಲೀಟೆಡ್ ಇನ್ ದ ಪ್ರೆಸೆಂಟ್ ಟೆನ್ಸ್. ಇದರ ಅರ್ಥ ಏನು? ನೀನು ಮಾಡುವ ಕೆಲಸ ವರ್ತಮಾನ ಕಾಲದಲ್ಲಿ ಅಂದರೆ ಸದ್ಯ ಕಂಪ್ಲೀಟ್ ಆಗಿದ್ದರೆ ಅಂತ ಹೇಳ್ತಾರೆ. ನಾ ಹಿಂದಿನ ತರಗತಿಯಲ್ಲಿ ಏನು ಹೇಳಿದ್ದೆ? if the work is incomplete or if the work is in progress, it is called continuous present tense. In the continuous present tense, what are the helping verbs to be used? Am, is, are anta I have dictated you. But today in the class what I am going to tell you, if the work or action is completed in the present tense, if you finished your work just now, ಇದೀಗ ತಾನೇ ನಿನ್ನ ಕೆಲಸ ಮುಗಿಸಿದ್ರೆ ಆ ಸಂದರ್ಭದಲ್ಲಿ ಹ್ಯಾವ್ ಹ್ಯಾಸ್ ಉಪಯೋಗಿಸಿ ವಾಕ್ಯ ಮಾಡಬೇಕು. ಸೊ ಅದಕ್ಕೆ ನಾನು ಇಲ್ಲಿ ಬರ್ತೀನಿ ನೋಡ್ರಿ. ಸೊ ಲುಕ್ ಎಟ್ ದಿ ಗ್ರೀನ್ ಕಾಲಮ್ ಹಿಯರ್. ಸೊ ಇಫ್ ದ ವರ್ಕ್ ಆರ್ ದ ಆ್ಯಕ್ಷನ್ ಈಸ್ ಕಂಪ್ಲೀಟೆಡ್ ಇನ್ ದ ಪ್ರೆಸೆಂಟ್ ಟೆನ್ಸ್, ಇಟ್ ಈಸ್ ಕಾಲ್ಡ್ ಪರ್ಫೆಕ್ಟ್ ಪ್ರೆಸೆಂಟ್ ಟೆನ್ಸ್. ಓಕೆ, ಪರ್ಫೆಕ್ಟ್ ಮೀನ್ಸ್ ಸಂಪೂರ್ಣ ವರ್ತಮಾನ ಕಾಲ. ವರ್ತಮಾನ ಕಾಲದಲ್ಲಿ ಕೆಲಸ ಸಂಪೂರ್ಣವಾಗಿದೆ ಅಂತ ಅರ್ಥ. ಸೊ ಅಲ್ಲಿ ಹೇಳ್ತಾನೆ ಮತ್ತು ಬ್ಲೂ ಕಾಲಮಲ್ಲಿ ಇನ್ ಪರ್ಫೆಕ್ಟ್ ಪ್ರೆಸೆಂಟ್ ಟೆನ್ಸ್ ವಿ ಶುಡ್ ಯೂಸ್ ವಾಟ್? ಹ್ಯಾವ್ ಆ್ಯಂಡ್ ಹ್ಯಾಸ್. ಇದು ನೆನ್ಪಿಟ್ಕೊಂಡಿರ್ಬೇಕು. ಇನ್ನೊಮ್ಮೆ ರಿಪೀಟ್ ಮಾಡ್ತೇನೆ. ದ ಫಸ್ಟ್ ಕಾಲಮ್ ಹಿಯರ್. ಸೊ ಇಲ್ಲಿ ಎಲ್ಲೋ ಕಾಲಮ್ ಬರ್ರಿ. ಇಫ್ ದ ವರ್ಕ್ ಆರ್ ದ ಆ್ಯಕ್ಷನ್ ಈಸ್ ಕಂಪ್ಲೀಟೆಡ್ ಇನ್ ದ ಪ್ರೆಸೆಂಟ್ ಟೆನ್ಸ್, ಇಟ್ ಈಸ್ ಕಾಲ್ಡ್ ಪರ್ಫೆಕ್ಟ್ ಪ್ರೆಸೆಂಟ್ ಟೆನ್ಸ್. And in the perfect present tense we should use, what are the helping verbs we should use? Here we should use has and have. had ಬಗ್ಗೆ ನಾವು ನಂತರ ಅರ್ಥ ಮಾಡೋಣ. ಸೊ ಇದನ್ನು ಅರ್ಥ ಮಾಡ್ಕೊಂಡಿರಬೇಕು. ಅಂದರೆ ಈಗ ತಾನೇ ನಿನ್ನ ಕೆಲಸ ಮುಗಿಸಿದ್ರೆ ಅಂತಹ ವಾಕ್ಯಗಳನ್ನು ನೀನು ಹೇಳಕ್ಕೆ ಹೊರಟಿದ್ದಿ ಅಂದಾಗ ಹ್ಯಾವ್ ಆ್ಯಂಡ್ ಹ್ಯಾಸನ್ನು ಉಪಯೋಗ ಮಾಡಬೇಕು ಅನ್ನೋದನ್ನು ನೀನು ನೆನಪಿಟ್ಕೋಬೇಕು ಅಂತ ಅರ್ಥ. ಸಿ ಲುಕ್ ಎಟ್ ದ board here. See what are the forms of has, because has is the primary auxiliary. Primary auxiliary ಅಲ್ಲಿ be ಮತ್ತು do ಮತ್ತು has ಗಳು ಬರ್ತವೆ. Already you know that what are the forms of be. ಅದೇ ರೀತಿ ನಿಮಗೆ ಗೊತ್ತದ what are the forms of do ಅನ್ನೋದು. Today we are going to know what are the forms of has. Okay, forms of has ಅನ್ನೋದನ್ನು ನಾವೀಗಲೇ ನೆನಪಿಟ್ಕೋಬೇಕಾಗ್ತದೆ.
ಸೊ ಹ್ಯಾಸ್ ಫಾರ್ಮ್ಗಳು ಯಾವ್ಯಾವು ಅಂತಂದರೆ ಆ್ಯಕ್ಚುಲಿ ದೇರ್ ಆರ್ ತ್ರೀ ಫಾರ್ಮ್ಸ್ ಆಫ್ ಹ್ಯಾಸ್. ವಾಟ್ ಆರ್ ದೇ? ಹ್ಯಾಸ್ ಹಿಯರ್, ಲುಕ್ ಎಟ್ ದ ಬೋರ್ಡ್ ಹಿಯರ್. So has is the first form, and again the second form is have, and the third form is had. These are the forms of three forms of has here. I told already that. So in the next class let us know about the had, but today let us try to know only about has and have. Okay, so you just know that, you should know that the forms of has here. How many forms of the has are there? There are three forms of has. What are they? Has, have and had ಅಂತ ನೆನಪಿಟ್ಟುಕೊಂಡಿರಬೇಕು. ಈಗ ಟುಡೇ ಇನ್ ದಿಸ್ ಕ್ಲಾಸ್ ಲೆಟ್ ಅಸ್ ನೋ ಹೌ ಟು ಯೂಸ್ ಹ್ಯಾಸ್ ಅಂಡ್ ಹ್ಯಾವ್ and where to use has and have. And here I have already written here. So below the has, what I have written here? Singular. It means has is used only in the singular subject ಅಂತ ಅರ್ಥ. If the subject is singular in the sentence, then we should use has after the singular subject. Again come to the have here. Here have. Where should we use have here? If the subject is plural. Whatever the word comes in the place of subject, if it is plural, you should use the helping verb have in the perfect present tense. ಎಲ್ಲ ಕಡೆ ಅಂತಲ್ಲ, ನಾ ಹೇಳ್ತಿರೋದು ಪರ್ಫೆಕ್ಟ್ ಪ್ರೆಸೆಂಟ್ ಟೆನ್ಸ್ದಲ್ಲಿ ಮಾತ್ರ. ಇಫ್ ದ ಆ್ಯಕ್ಷನ್ ಈಸ್ ಕಂಪ್ಲೀಟೆಡ್ ಇನ್ ದ ಪ್ರೆಸೆಂಟ್ ಟೆನ್ಸ್. ಓಕೆ, ಸೊ ಹ್ಯಾವ್ ಎಲ್ಲಿ ಬರ್ತದೆ? ಇಫ್ ದ ಸಬ್ಜೆಕ್ಟ್ ಈಸ್ ಪ್ಲೂರಲ್. ಗರ್ಲ್ಸ್ ಹ್ಯಾವ್, ಗರ್ಲ್ ಹ್ಯಾಸ್ ಸಿಂಗ್ಯುಲರ್ದಲ್ಲಿ ನೆನಪಿಟ್ಕೊಂಡ್ರಿ. ಸೊ ಲೆಟ್ ಅಸ್ ಗೋ ಟು ದಿ ಹ್ಯಾಡ್ ಹಿಯರ್. ಹ್ಯಾಡ್ ಎಲ್ಲಿ ಬರ್ತದೆ ಅಂತ ಸ್ವಲ್ಪ ಹೇಳಿ ಕೈ ಬಿಡ್ತೀನಿ, ಯಾಕಂದರೆ ಅದ್ರ ಬಗ್ಗೆ ಡೀಟೇಲ್ ನೆಕ್ಸ್ಟ್ ಪಾಠದಲ್ಲಿ ಹೇಳ್ತೀನಿ. ಹ್ಯಾಡ್ ಈಸ್ ಆಲ್ಸೋ the another third form of has here, but where to use had? Had comes if the subject is singular, either singular or plural. Both in the singular plural we should use had in the perfect past tense. Okay, ಅದರಿಂದ ಸ್ವಲ್ಪ ಬೇರೆ ಆದ ಈ ಪರ್ಫೆಕ್ಟ್ ಪಾಸ್ಟ್ ಟೆನ್ಸ್ ಬಗ್ಗೆ ನಂತರ ಅರ್ಥ ಮಾಡಿಕೊಳ್ಳೋಣ. ಟುಡೇ ಲೆಟ್ ಅಸ್ ಟ್ರೈ ಟು ನೋ only about the perfect present tense. Yeah, what are they? Have and has. Okay, next nodona. She again look at this PPT. I told you that what are the forms of has. Forms of has are three, but today we are going to learn about two forms. They are has and have. And I told you that has is used only in the singular form. Andre if the subject is singular, has is used. I have given you the example. What are the singular pronouns or what are the singular subject here? See here, he and she and it. It means singular forms of the third person. ತೃತೀಯ ಪುರುಷದ ಏಕವಚನದ ಕರ್ತೃಪದಗಳು, ಪ್ರನೌನ್ಗಳು, ಸರ್ವನಾಮ ಪದಗಳು ಬಂದಾಗ ಅದು ಏಕವಚನನ ಇದ್ದೇ ಇರ್ತದೆ. ಆವಾಗ ನಾವು ಹ್ಯಾಸ್ ಉಪಯೋಗಿಸ್ಬೇಕು. ನೋಡ್ರಿ, ಬರೀ ಹಿ ಅಂತ ತಿಳ್ಕೊಬೇಡ್ರಿ. ಇಟ್ ಮೇ ಹಿ ಆರ್ ದಿ ನೇಮ್ ಆಫ್ ಮೇಲ್, ಎನಿ ಮೇಲ್, ಆರ್ ಶಿ ಆರ್ ಇಟ್ ಮೇ ಬಿ ದ ನೇಮ್ ಆಫ್ ವುಮೆನ್, ಗರ್ಲ್ ಆ್ಯಂಡ್ ಎನಿ ಅದರ್ ಫಿಮೇಲ್. ಇಟ್ ಮೀನ್ಸ್ ಇಟ್ ಆರ್ ದಿ ನೇಮ್ ಆಫ್ ಎನಿಮಲ್ಸ್ ಆ್ಯಂಡ್ ಬರ್ಡ್ಸ್, ಥಿಂಗ್ಸ್ ಆ್ಯಂಡ್ ಪ್ಲೇಸಸ್. ಯಾವುದಾದ್ರೂ ಸಿಂಗ್ಯುಲರ್ ಫಾರ್ಮಲ್ಲಿ ಬಂದಿದ್ದರೆ ಆವಾಗ ನಾವು ಹ್ಯಾಸ್ ಉಪಯೋಗಿಸಬೇಕು. ಅದೇ ರೀತಿ ವಾಟ್ ಆರ್ ದಿ ಪ್ರೊನೌನ್ಸ್ ಕಮ್ಸ್ ಇನ್ ದ ಪ್ಲೇಸ್ ಆಫ್ ಸಬ್ಜೆಕ್ಟ್ ಆಸ್ ದ ಪ್ಲೂರಲ್ ಫಾರ್ಮ್ ಹಿಯರ್? ಐ. ನೋಡ್ರಿ, ಇದೊಂದು ವಿಶೇಷ, ದ ಸ್ಪೆಷಲ್ ನೋಟ್, ಇದು ಎಕ್ಸೆಪ್ಷನಲ್. ಐ ಅನ್ನೋದು ಸಿಂಗ್ಯುಲರ್ ಅಂದ್ಕೊಂಡ್ರೂ ಕೂಡ ಯಾವಾಗಲೂ ವಿ ಶುಡ್ ಯೂಸ್ ಓನ್ಲಿ ಪ್ಲೂರಲ್ ಹೆಲ್ಪಿಂಗ್ ವರ್ಬ್. ದಟ್ ಈಸ್ ಹ್ಯಾವ್. ಐ ಹ್ಯಾವ್ ಅನ್ಬೇಕೆ ಹೊರತಾಗಿ ಡೋಂಟ್ ಯೂಸ್ ಐ ಹ್ಯಾಸ್. ಓಕೆ, ಯಾವಾಗಲೂ ಐ ಬಂದಲ್ಲಿ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ವರ್ಕ್. ನಾನು ಈಗ ಕೆಲಸ ಮುಗಿಸಿದೆ ಅಂತ ಅರ್ಥ. ಹೌದಾನೆ? ನೋಡೋಣ. ಸೊ ವಿ, ಆಸ್ ಯು ನೋ, ವಿ ಈಸ್ ದ ಪ್ಲೂರಲ್ ಫಾರ್ಮ್. ಯು ಈಸ್ ಆಲ್ವೇಸ್ ಪ್ಲೂರಲ್. ದೇ ಈಸ್ ಪ್ಲೂರಲ್, ಆಸ್ ಯು ನೋ. ದೀಸ್ ಆರ್ ದಿ
singular pronouns, and these are the plural subjects. Okay, so I explained it now. Next, see here, there is a agreement between subject and helping verb, because in the simple present tense there was also a agreement between subject and helping verb, and the verb and the helping verb. In the present continuous tense there was also a agreement between the subject and helping verb, and the verb and the helping verb. As there in the simple present tense, as there in the continuous present tense, here is also two agreements. The first agreement is that agreement between subject and helping verb. Here subject and helping verb, ಕರ್ತೃಪದ ಮತ್ತು ಸಹಾಯಕ ಕ್ರಿಯಾಪದಗಳ ನಡುವೆ ಒಂದು ಒಪ್ಪಂದ ಇರ್ತದೆ. ಅದು ಯಾವುದು? ಏನು ಒಪ್ಪಂದ ಅಂದರೆ ಸಬ್ಜೆಕ್ಟ್ಗಳು ಏನು ಬಂದರೆ ಏನು ಬರಬೇಕು ಅಂತ ಅರ್ಥ. ದಿಸ್ ಇಸ್ ಕಾಲ್ಡ್ ಅಗ್ರಿಮೆಂಟ್ ಅಂತ ಅರ್ಥ. ಹಿಯರ್ ಸೊ ಏನು ಅಗ್ರಿಮೆಂಟ್ ನೋಡಪ್ಪ, ನಾನಿಲ್ಲಿ ಹೀ ಶಿ ಇಟ್ ಅಥವಾ ಸಿಂಗ್ಯುಲರ್ ಫಾರ್ಮ್ ಅಂದರೆ ನೀ ಹ್ಯಾಸ್ ಬರಬೇಕು ಅಂತ ಅರ್ಥ. ದಿಸ್ ಇಸ್ ದ ಅಗ್ರಿಮೆಂಟ್. ಓಕೆ, ಸೊ ಅನದರ್ ಅಗ್ರಿಮೆಂಟ್ ಈಸ್ between subject and the helping verb. The second agreement is between helping verb and the verb. If the helping verb is have and has, the verb should be past participle form. That is the third form. Look at the example here. I have given, I have written, we have paid, you have seen, they have seen, like this. It means if there is a have in the place of helping verb, the verb should be in the form of past participle or the third form. That is the agreement between helping verb and verb. ಈಗ ಹ್ಯಾವ್ ಬಗ್ಗೆ ಆತು. ಈಗ ನೆಕ್ಸ್ಟ್ ಏನಂತಂದ್ರೆ ಹ್ಯಾಸ್ ಬಂದರೆ ಏನು? ಇಫ್ ದೇರ್ ಈಸ್ ಅ ಹ್ಯಾವ್, ವಾಟ್ ಶುಡ್ ಬಿ ದ ಫಾರ್ಮ್ ಆಫ್ ವರ್ಬ್? ಇಟ್ ಶುಡ್ ಬಿ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಹಾಗಾದರೆ ಹ್ಯಾಸ್ ಅನ್ನೋ ಹೆಲ್ಪಿಂಗ್ ವರ್ಬ್ ಬಂದರೆ ಏನು ಅಗ್ರಿಮೆಂಟ್ ಇರ್ತದೆ ಅನ್ನೋದನ್ನು ನೆನಪಿಟ್ಕೊಂಡಿರಬೇಕು. ಅಗೇನ್ ಹಿಯರ್, ಇಫ್ ದ ಹೆಲ್ಪಿಂಗ್ ವರ್ಬ್ ಈಸ್ ಹ್ಯಾಸ್, ದ ವರ್ಬ್ ಶುಡ್ ಬಿ ಅಗೇನ್ ಇನ್ ದ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಇದರ ಅರ್ಥ ಏನು ಅಂದರೆ ಹೆಲ್ಪಿಂಗ್ ವರ್ಬ್ ಜಾಗದಲ್ಲಿ ಹ್ಯಾಸರ ಇರಲಿ ಹ್ಯಾವರ ಇರಲಿ, ಎರಡೂ ಬಂದರೂ ಕೂಡ ಏನಿರಬೇಕು? ಕ್ರಿಯಾಪದ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅಥವಾ ಥರ್ಡ್ ಫಾರ್ಮ್ ಅಥವಾ V3 ಅಥವಾ V3 ಅಂದರೆ ಮೂರನೇ ರೂಪದಲ್ಲಿ ಇರಬೇಕು ಅನ್ನೋದು ಒಂದು ನಮ್ಮ ಅಗ್ರಿಮೆಂಟ್ ಇರ್ತದೆ. ಅಂದರೆ ಇದರ ಅರ್ಥ ಹಿ ಹ್ಯಾಸ್ ಗಿವನ್ ಇರಬೇಕು, ಹಿ ಹ್ಯಾಸ್ ಗಿವಿಂಗ್, ಹಿ ಹ್ಯಾಸ್ ಗಿವ್ ಅಲ್ಲ ಅನ್ನೋದರ ತಿಳುವಳಿಕೆ ನಾವು ನೋಡ್ಕೊಂಡಿರಬೇಕು. ನಾ ಇಲ್ಲಿ ಒಂದಿಷ್ಟು ಎಕ್ಸಾಂಪಲ್ ಕೊಟ್ಟೇನಿ. ಮತ್ತು ಏನವು? ಹಿ ಹ್ಯಾಸ್ ಜಂಪ್ಡ್, she has eaten ಅಥವಾ she has jumped, she has gone. It has jumped, it has gone. He has eaten, he has eating ತಪ್ಪು, he has eat ತಪ್ಪು, it has jump ತಪ್ಪು. ನಾ ಏನು ಬರ್ದೇನಲ್ಲಿ? ಸೊ ಕ್ರಿಯಾಪದ ರೂಪದಲ್ಲಿ ನಾನು ಮೂರನೇ ರೂಪನ ಬರೆದೇನಿ. ಒಮ್ಮೊಮ್ಮೆ ನೀವು ಕೇಳ್ಬೋದು, ಸರ್ ಜಂಪ್ ಇದು ಒಂದನೇ ರೂಪ ಆಗಿದ್ದರೆ ಜಂಪ್ ಇದರ ಸೆಕೆಂಡ್ ಫಾರ್ಮ್ ಜಂಪ್ಡ್ ಅದ, ನೀವು ಸೆಕೆಂಡ್ ಫಾರ್ಮ್ ಬರೆದಿರಲ್ಲ ಅಂತ. ಇಲ್ಲ, ಜಂಪ್ ಇದರ ಎರಡನೇ ರೂಪ ಮತ್ತು ಮೂರನೇ ರೂಪ ಒಂದೇ ಇರ್ತದೆ. ಜಂಪ್, ಜಂಪ್ಡ್, ಜಂಪ್ಡ್, ಜಂಪಿಂಗ್. ಅದು ಹೆಂಗ್ರಿ ಅಂತಂದ್ರೆ ನಾ ಆಗಲೇ ಹೇಳಿದ್ನಲ್ಲ, ಬರೆದು ಅದನ್ನು ತೆಗೆದು ನೋಡಿಕೊಂಡು ನೀವು ಅರ್ಥ ಮಾಡ್ಕೊಂಡಿರ್ಬೇಕು, ಪ್ರಾಕ್ಟೀಸ್ ಮಾಡಿ ಅರ್ಥ ಮಾಡ್ಕೊಂಡಿರಬೇಕು. ಅದನ್ನು ಮತ್ತೊಂದು ಕ್ಲಾಸಲ್ಲಿ ನೋಡೋಣ. ಸ್ವಲ್ಪ ನಾನು ಐ ವಿಲ್ ಟ್ರೈ ಟು ಗಿವ್ ಸಮ್ ಎಕ್ಸಾಂಪಲ್ಸ್ ಆಫ್ ದಿ ವರ್ಬ್ಸ್ ಹಿಯರ್. ಸೊ ಆಫ್ಟರ್ ದ ಲೆಸನ್ ಲೆಟ್ ಅಸ್ ಸಿ ನೌ. ಹಾಗಾದರೆ ಎರಡೂ ಅಗ್ರಿಮೆಂಟ್ ನಾವು ಅರ್ಥ ಮಾಡಿಕೊಂಡಾದಮೇಲೆ ಅಗೇನ್ ಐ ರಿಪೀಟ್ ಒನ್ಸ್ ಅಗೇನ್, ವಾಟ್ ಇಸ್ ದ ಫಸ್ಟ್ ಅಗ್ರಿಮೆಂಟ್? ಅಗ್ರಿಮೆಂಟ್ ಬಿಟ್ವೀನ್ ದ ಸಬ್ಜೆಕ್ಟ್ ಆ್ಯಂಡ್ ಹೆಲ್ಪಿಂಗ್ ವರ್ಬ್. ಇಫ್ ದ ಸಬ್ಜೆಕ್ಟ್ ಈಸ್ ಸಿಂಗ್ಯುಲರ್, ವಾಟ್ ವುಡ್ ಬಿ ದ ಹೆಲ್ಪಿಂಗ್ ವರ್ಬ್? ಇಟ್ ಶುಡ್ ಬಿ ಹ್ಯಾಸ್. ಇಫ್ ದ ಸಬ್ಜೆಕ್ಟ್ ಈಸ್ ಪ್ಲೂರಲ್, ಹೆಲ್ಪಿಂಗ್ ವರ್ಬ್ ಶುಡ್ ಬಿ ಹ್ಯಾವ್. ದಿಸ್ ಇಸ್ ದ ಫಸ್ಟ್ agreement. Second agreement is between the helping verb and the verb here. Okay, so if has is
there in this place, or if the have is there in this place, either have or has, ಯಾವುದಾದ್ರೂ ಒಂದಿರಲಿ, ದ ವರ್ಬ್ ಶುಡ್ ಬಿ ಇನ್ ದ ಥರ್ಡ್ ಫಾರ್ಮ್ ಅಂತ ನೆನಪಿಟ್ಕೊಂಡಿರ್ಬೇಕು. ಇಟ್ ಶುಡ್ ಬಿ ಇನ್ ದ ಪಾಸ್ಟ್ ಪಾರ್ಟಿಸಿಪ್ ಫಾರ್ಮ್ ಅನ್ನೋದು ಒಂದು ಎರಡನೇ ಅಗ್ರಿಮೆಂಟ್. ದಟ್ಸ್ ಕಾಲ್ಡ್ ಅಗ್ರಿಮೆಂಟ್ ಬಿಟ್ವೀನ್ ಹೆಲ್ಪಿಂಗ್ ವರ್ಬ್ ಆ್ಯಂಡ್ ವರ್ಬ್ ಅಂತ ಅರ್ಥ. ಫಸ್ಟ್ ಅಗ್ರಿಮೆಂಟ್ ಈಸ್ ಅಗ್ರಿಮೆಂಟ್ ಬಿಟ್ವೀನ್ ದಿ ಸಬ್ಜೆಕ್ಟ್ ಆ್ಯಂಡ್ ಹೆಲ್ಪಿಂಗ್ ವರ್ಬ್, ಆ್ಯಂಡ್ ದ ಸೆಕೆಂಡ್ ಅಗ್ರಿಮೆಂಟ್ ಈಸ್ ಇನ್ ಬಿಟ್ವೀನ್ ಹೆಲ್ಪಿಂಗ್ ವರ್ಬ್ ಆ್ಯಂಡ್ ದ ವರ್ಬ್ ಅಂತ ಕಲ್ಪನೆ ಇಟ್ಕೊಂಡಿರ್ಬೇಕು. ಸಿ ಲೆಟ್ ಅಸ್ clear it with some examples here. So as I told you in the agreement, if there is a I in the place of subject, what should be the helping verb here? Have. So I have seen, see here, I have seen the boy. I have seen the boy. ಎಲ್ಲಿ ನೋಡಿದಿ ಅದು ನೋಡೋಣ ಏನಾಗ್ತದ ಅಂತ. I have seen the boy in the market. ಇಲ್ಲಿ ದ ಬಾಯ್ ಮಾರ್ಕೆಟ್, ದ ಬಾಯ್ ಅನ್ನೋದು ಆಬ್ಜೆಕ್ಟ್, ಇನ್ ದ ಮಾರ್ಕೆಟ್ ಅನ್ನೋದು ವರ್ಡ್ ವಿತ್ ಪ್ರಿಪೋಸಿಷನ್. ಅವು ಯಾವಾಗಲೂ ಬದಲಾವಣೆ ಆಗೋದೇ ಇಲ್ಲ, ಅವು ಹೆಂಗಿತ್ತು ಹಂಗೆ ಇರ್ತಾವೆ. ಸೊ ಆದ್ದರಿಂದ ನಾವೇನು ಮಾಡಬೇಕು, ಇಫ್ ಯು ವಾಂಟ್ ಟು ಚೇಂಜ್ ದಿ ಟೆನ್ಸ್ ಆಫ್ ದ ಗಿವನ್ ಸೆಂಟೆನ್ಸ್, ಓನ್ಲಿ ದೇರ್ ವಿಲ್ ಬಿ ಎ ಚೇಂಜ್ ಇನ್ ದ ಹೆಲ್ಪಿಂಗ್ ವರ್ಬ್ ಆ್ಯಂಡ್ ವರ್ಬ್. Subject to object and WWP, they will never be changed. ನೆನಪಿಟ್ಕೊಂಡಿರಬೇಕು. ಸೊ ಇವಾಗ ಐ ಹ್ಯಾವ್ ಸೀನ್ ದ ಬಾಯ್ ಇನ್ ದ ಮಾರ್ಕೆಟ್. ನಾನು ಹೇಳಿದ್ದೆ ನಿಮಗೆ, ಯು ಶುಡ್ ನೋ ದಿ ನೆಗೆಟಿವ್ ಫಾರ್ಮ್ ಆಫ್ ದಿ ಗಿವನ್ ಸೆಂಟೆನ್ಸ್ ಆಲ್ಸೋ ವಿತ್ ದ ಹೆಲ್ಪಿಂಗ್ ವರ್ಬ್. ಈ ವಾಟ್ ಇಸ್ ದ ನೆಗೆಟಿವ್ ಫಾರ್ಮ್ ಆಫ್ ದ ಹ್ಯಾವ್ ಹಿಯರ್? ಹ್ಯಾವಂಟ್. ಓಕೆ, ಸೊ ಐ ಹ್ಯಾವ್ ಸೀನ್ ದ ಬಾಯ್ ಇನ್ ದ ಮಾರ್ಕೆಟ್. Here the negative form of this sentence is I haven't seen the boy in the market. I have seen the market. I have seen the boy in the market. I haven't seen the boy in the market. So let us try to change this sentence into the conformative question here. So conformative question ಬರಬೇಕಾದ್ರೆ ನಾ ಏನು ಮಾಡು ಅಂತ ಹೇಳಿದ್ದೆ, exchange ಅಥವಾ change the place of helping verb and the subject here. You should bring the helping verb before the subject to the first place. Okay, so have I seen the boy in the market? The positive confirmation question. The negative confirmative question is haven't I seen the boy in the market? Now hudugan nodlilve. Here I have given you the clue here. What is the verb I have used in this sentence here? Seen. Seen anta tagondidde na. So I have given you the four forms of that verb here. See is the first form, saw is the second form, seen is the third form, and seeing. So here see, saw, seen, seeing. ಈ ನಾಲ್ಕು ರೂಪಗಳನ್ನು ತಿಳ್ಕೊಂಡಿರ್ಬೇಕು ನೀವು. ನಾಲ್ಕು ರೂಪಗಳು ಗೊತ್ತಿದ್ದರೆ ನಿಮಗೇನು ಮಾಡ್ತೀರಿ, ಮೂರನೇ ರೂಪ ತಿಳ್ಕೊಂಡು ಇಲ್ಲಿ ಬರಿತೀರಿ. ಅದರ ಇಫ್ ಯು ಡೋಂಟ್ ನೋ ದಿ ಫೋರ್ ಫಾರ್ಮ್ಸ್ ಆಫ್ ದ ವರ್ಬ್, ಹೌ ಕ್ಯಾನ್ ಯು ಫಿಲ್ ದಿ ಪ್ಲೇಸ್ ಆಫ್ ದ ವರ್ಬ್ ವಿತ್ ದ ಥರ್ಡ್ ಫಾರ್ಮ್ ಹಿಯರ್? ಸೊ ಅದರಿಂದ you should know all the four forms of the verb here. Okay, so let us go to the second example here. See the second example. We ಅನ್ನೋದು ಬಹುವಚನ. ಸೊ ಅದರಿಂದ we have eaten fruit in the stall. ಸೊ eat ಇಲ್ಲಿ ಕೆಳಗೆ ಕೊಟ್ಟಿನಿ ನೋಡ್ರಿ, ಇನ್ನು four forms of the verb here. Eat, ate, eaten, eating. ಇಲ್ಲಿ ವಿ ಹ್ಯಾವ್ ಈಟ್ ಆಗೋದಿಲ್ಲ, ವಿ ಹ್ಯಾವ್ ಈಟನ್ ಫ್ರೂಟ್ ಇನ್ ದ ಸ್ಟಾಲ್. ಯಾವಾಗಲೂ ಹ್ಯಾವರ ಇರಲಿ, ಹ್ಯಾವಂಟರ ಇರಲಿ, ಹ್ಯಾಸರ ಇರಲಿ, ಹ್ಯಾಸಂಟರ ಇರಲಿ, ನೀವಿಲ್ಲೇ ಈಟನ್ನು ಬರೀಬೇಕು. ವಿ ಹ್ಯಾವ್ ಈಟನ್, ವಿ ಹ್ಯಾವಂಟ್ ಈಟನ್ ಫ್ರೂಟ್ ಇನ್ ದ ಸ್ಟಾಲ್. ಸೊ ಇದರ ನೆಗೆಟಿವ್ ಫಾರ್ಮ್, ಇದನ್ನು ಕನ್ಫರ್ಮೇಟಿವ್ ಕ್ವಶನ್ ಮಾಡಿರಿ. ಸ್ವಲ್ಪ ಉಲ್ಟಾ ಮಲ್ಟಾ, ವಿ ಹ್ಯಾವ್ ಹೋಗಿ ಹ್ಯಾವ್ ವಿ. ಸೊ ಹ್ಯಾವ್ ವಿ ಈಟನ್ ಫ್ರೂಟ್ ಇನ್ ದ ಸ್ಟಾಲ್ ಕ್ವಶನ್ ಮಾರ್ಕ್. ಅದೇ ರೀತಿ ಇದು ನೆಗೆಟಿವ್ ಕ್ವಶನ್ ಏನದ, ಹ್ಯಾವಂಟ್ ವಿ. ಸೊ ಇಲ್ಲೇನದ ಹೇಳೋಣ, ಹ್ಯಾವ್ ವಿ. ಇಲ್ಲಿ ಹ್ಯಾವಂಟ್ ವಿ ಈಟನ್ ಫ್ರೂಟ್ ಇನ್ ದ ಸ್ಟಾಲ್. ಇಲ್ಲಿವರೆಗೂ ನೀವು ಸ್ವಲ್ಪ ಎಚ್ಚರ ಇರಬೇಕು. ಹ್ಯಾವ್ ಬಂದಾಗ ಈಟನ್ ಇರಬೇಕು ಅನ್ನೋದು ನೆನಪಿಟ್ಕೊಂಡ್ರೆ ಸಾಕು. ವಿ ಹ್ಯಾವ್ ಈಟನ್ ಫ್ರೂಟ್ ಇನ್ ದ ಸ್ಟಾಲ್, ವಿ ಹ್ಯಾವಂಟ್ ಈಟನ್ ಫ್ರೂಟ್ ಇನ್ ದ ಸ್ಟಾಲ್, ಹ್ಯಾವ್ ವಿ ಈಟನ್ ಫ್ರೂಟ್ ಇನ್ ದ ಸ್ಟಾಲ್, ಹ್ಯಾವಂಟ್ ವಿ ಈಟನ್ ಫ್ರೂಟ್ ಇನ್ ದ ಸ್ಟಾಲ್.
ಆ್ಯಂಡ್ ದೆನ್ ದ ಫೋರ್ ಫಾರ್ಮ್ಸ್ ಆಫ್ ದ ಈಟ್ ಹಿಯರ್ ಈಟ್ ಏಟ್ ಈಟನ್ ಈಟಿಂಗ್ ಅಂತ ಗೊತ್ತಿರಬೇಕು. ದ ನೆಕ್ಸ್ಟ್ ಎಕ್ಸಾಂಪಲ್ ಈಸ್ ವಿತ್ ಯು ಹಿಯರ್. ಐ ಟೋಲ್ಡ್ ಯು ಈಸ್ ಆಲ್ವೇಸ್ ಅ ಪ್ಲೂರಲ್. ಯು ಪ್ಲೂರಲ್ ಬಂದಾಗ ಏನು ವಾಟ್ ಶುಡ್ ಬಿ ದ ಹೆಲ್ಪಿಂಗ್ ವರ್ಬ್ ಹಿಯರ್? ಹ್ಯಾವ್. ಯು ಹ್ಯಾವ್ ಓಪನ್ಡ್ ದ ಡೋರ್ ಆಫ್ ದ ಶಾಪ್. ಹಾಗಾದ್ರೆ ಓಪನ್ಡ್ ಅಂತ ಬರೆದಿರಿ ಅಂತಂದಾಗ ಸೊ ಇಲ್ಲಿ ಯು ಶುಡ್ ನೋ ದಿ ಫೋರ್ ಫಾರ್ಮ್ಸ್ ಆಫ್ ದಿ ಓಪನ್. ವಾಟ್ ಇಸ್ ದ ಫಸ್ಟ್ ಫಾರ್ಮ್ ಹಿಯರ್? ಓಪನ್. ಸಿ ಹಿಯರ್ ಓಪನ್, ಓಪನ್ಡ್, ಓಪನ್ಡ್, ಓಪನಿಂಗ್. ಈ ನಾಲ್ಕು ಫಾರ್ಮ್ ಗೊತ್ತಿರಬೇಕು. ಸೊ ಆದ್ದರಿಂದ ಇದರ ಮೂರನೇ ರೂಪ ಯಾವುದು? ಓಪನ್ಡ್ ಅದ. ಅಂದರೆ ಸೆಕೆಂಡು ಮತ್ತು ಥರ್ಡ್ ಫಾರ್ಮ್ ಹಂಗದಿ ಬಿಕಾಸ್ ಇಟ್ ಈಸ್ ಅ ರೆಗ್ಯುಲರ್ ವರ್ಬ್. ಯಾವ ಕ್ರಿಯಾಪದ ಇಡಿ ಹಚ್ಕೊಂಡು ಭೂತರೂಪ ಭೂತ ಕೃದ್ವಾಚಕ ರೂಪ ಮಾಡ್ತದೆಯೋ ಅಂತಹ ಕ್ರಿಯಾಪದಗಳನ್ನು ರೆಗ್ಯುಲರ್ ವರ್ಬ್ಸ್ ಅಂತ ಕರೀತಾರೆ ಅನ್ನೋದು ನೆನಪಿಟ್ಕೊಂಡಿರಬೇಕು. ಓಕೆ, ಸೊ ಓಪನ್ ಈಸ್ ಅ ರೆಗ್ಯುಲರ್ ವರ್ಬ್. ಇರ್ರೆಗ್ಯುಲರ್ ಅಂದರೆ ಏನು ಅಂತ ನಾನು ಮುಂದೆ ಎಕ್ಸಾಂಪಲ್ ಬಂದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಪನ್, ಓಪನ್ಡ್, ಓಪನ್ಡ್, ಓಪನಿಂಗ್. ಯು ಹ್ಯಾವ್ ಓಪನ್ಡ್ ದ ಡೋರ್ ಆಫ್ ದಿ ಶಾಪ್. ಅಗೇನ್, you haven't opened the door of the shop. The third one is here, have you opened the door of the shop? Haven't you opened the door of the shop? ಸೊ ಈ ರೀತಿ ಪಾಸಿಟಿವ್ ನೆಗೆಟಿವ್ ಮಾಡೋಕೆ ನಿಮಗೆ ಬಂದಿರಬೇಕು. ಈಗ ನೆಕ್ಸ್ಟ್ ಎಕ್ಸಾಂಪಲ್ ಈಸ್ ವಿತ್ ಹಿ ಹಿಯರ್. ವಾಟ್ ಈಸ್ ದಟ್? ಹಿ ಹಿಯರ್ ಇಲ್ಲಿ ಅದ ನೋಡ್ರಿ. ಹಿ ಬಂದಾಗ ಅದೇನದ ಹೇಳಿ ನೋಡೋಣ. ಹಿ ಈಸ್ ದಿ ಸಿಂಗ್ಯುಲರ್ ಫಾರ್ಮ್. ಆದ್ದರಿಂದ ಹಿ ಹ್ಯಾಸ್ ಅಂತ ಬರೀಬೇಕು. ಹಿ ಹ್ಯಾಸ್ ಬಾಟ್, he has bought the book for his son. ಅವನ ಮಗನಿಗಾಗಿ ಒಂದು ಪುಸ್ತಕವನ್ನು ಅವ ತಗೊಂಡ ಅಂತ ಹೇಳ್ತಾರೆ ಇಲ್ಲಿ. ಸೊ ಇಲ್ಲಿ ಯಾವ ಕ್ರಿಯಾಪದನ ಉಪಯೋಗ ಮಾಡಿವಿ? ಇಲ್ಲಿ ನಾವು ಉಪಯೋಗ ಮಾಡಿರೋ ಕ್ರಿಯಾಪದ ಬಾಟ್ ಅಂತ ಅರ್ಥ. ಹಾಗಾದ್ರೆ ಬಾಟ್ ಅನ್ನೋದು ನಾವು ನಮ್ಮ ಪ್ರಕಾರ ಇಲ್ಲಿ ಹ್ಯಾಸ್ ಬಂದಾಗ ಉಪಯೋಗ ಮಾಡಿವಿ ಅಂದರೆ ಇಟ್ ಶುಡ್ ಬಿ ದ ಥರ್ಡ್ ಫಾರ್ಮ್ ಆಫ್ ವಿಚ್ ವರ್ಬ್ ಹಿಯರ್? ಸೊ ಐ ಹ್ಯಾವ್ ಗಿವನ್ ಯು ಹಿಯರ್ ಬೈ ಅಂದರೆ ಕೊಂಡುಕೋ, ನಾಟ್ ಅ ಬಾಯ್ ಹಿಯರ್. ಬೈ, ಬಾಟ್, ಬೈಯಿಂಗ್. ಸೊ ಎರಡು ರೂಪ ಒಂದೇ ಅದ. ಇಲ್ಲಿ ನೋಡ್ರಿ, ಈ ಬೈ ಅನ್ನೋ ಪದಕ್ಕೆ ಇಡಿ ಹಚ್ಚಿದ್ದೇವೆ ನಾವು. ನೋ, ಇಡಿ ಹಚ್ಚಿ ಭೂತರೂಪ ಮಾಡಿಲ್ಲವಾದ್ದರಿಂದ ಈ ಕ್ರಿಯಾಪದವನ್ನು ನಾವೇನು ಕರಿಬೇಕು? ಇರ್ರೆಗ್ಯುಲರ್ ವರ್ಬ್ ಅಂತ ಕರಿಬೇಕು. ಸೊ ಅದರಿಂದ ಇಡಿ ಹಚ್ಚಿಕೊಂಡು ಭೂತಕಾಲ ಮಾಡಿದರೆ ಅದಕ್ಕೆ ರೆಗ್ಯುಲರ್ ವರ್ಬ್ ಅಂತ ಕರಿತೀವಿ. ಇಡಿ ಹಚ್ಕೊಳ್ಳಿಲ್ಲ ಅಂದರೆ ಅದನ್ನು ಇರ್ರೆಗ್ಯುಲರ್ ವರ್ಬ್ ಅಂತ ತಿಳ್ಕೊತೀವಿ ಅಂತ ನೆನಪಿಟ್ಕೊಂಡಿರ್ಬೇಕು. ಹಿಯರ್, ಸೊ ಹಿ ಹ್ಯಾಸ್ ಬಾಟ್ ದಿ ಬುಕ್ ಫಾರ್ ಹಿಸ್ ಸನ್. ಇದು ನೆಗೆಟಿವ್ ಮಾಡಿರಿ. ಸೊ ಹಿ ಹ್ಯಾಸ್ ನಾಟ್ ಆರ್ ಹಿ ಹ್ಯಾಸಂಟ್ ಬಾಟ್ ದ ಬುಕ್ ಫಾರ್ ಹಿಸ್ ಸನ್. ನೆಕ್ಸ್ಟ್ ಏನಿದೆ ಇಲ್ಲಿ? ಹ್ಯಾಸ್ ಹಿ ಬಾಟ್ ದ ಬುಕ್ ಫಾರ್ ಹಿಸ್ ಸನ್. ನೆಕ್ಸ್ಟ್, ಹ್ಯಾಸಂಟ್ ಹಿ ಬಾಟ್ ದ ಬುಕ್ ಫಾರ್ ಹಿಸ್ ಸನ್. ಇಲ್ಲಿ ಬಾಟ್ ಏನು ಬದಲಾವಣೆನ ಆಗಲಿಲ್ಲ ನೋಡ್ರಿ. ಅಂದ್ರೆ ಹ್ಯಾವರ್ ಇರಲಿ ಹ್ಯಾಸರ್ ಇರಲಿ ಕ್ರಿಯಾಪದದ ಮೂರನೇ ರೂಪನೇ ಬರೀಬೇಕು. ಇಲ್ಲಿ ಏನದ ನೋಡ್ರಿ, ಇಲ್ಲಿ ಈ ಥರ್ಡ್ ಫಾರ್ಮ್ನಾಗ ಏನಿರ್ತದೆ ಅದನ್ನು ಬರೀಬೇಕು ಇಲ್ಲಿ. ಹೌದಾನೆ? ಫಸ್ಟ್ ಫಾರ್ಮ್ ಎಲ್ಲಿ ಬರ್ತದೆ? ನಮ್ಮದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಬರ್ತದೆ. ಹಾಗಾದ್ರೆ ಇಲ್ಲಿ ಲಾಸ್ಟ್ ING ಫಾರ್ಮ್ ಎಲ್ಲಿ ಬರ್ತದೆ? ಕಂಟಿನ್ಯೂಸ್ ಪ್ರೆಸೆಂಟ್ ಟೆನ್ಸಲ್ಲಿ ಆಮ್, ಈಸ್, ಆರ್, ವಾಸ್, ವೇರ್ ಬಂದಲ್ಲಿ ಬರ್ತದೆ. ವಾಟ್ ಅಬೌಟ್ ದ ಸೆಕೆಂಡ್ ಫಾರ್ಮ್ ಎಲ್ಲಿ ಬರ್ತದೆ ಅಂತ ಆಮೇಲೆ ನೋಡೋಣ. ಅದನ್ನು ಮುಂದೆ ಯಾವಾಗ ಬರ್ತದೆ ತಿಳ್ಕೊಂಡು ಹೋಗೋಣ. ಸೊ ಇದು ಹಿ ಹ್ಯಾಸ್, ಹಿ ಹ್ಯಾಸಂಟ್, ಹ್ಯಾಸ್ ಹಿ, ಹ್ಯಾಸಂಟ್ ಹಿ ಅನ್ನೋದು ಎಕ್ಸಾಂಪಲ್ ಇಲ್ಲಿ. ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ ಇಲ್ಲಿ. ಶಿ ಹ್ಯಾಸ್ ಟೇಕನ್ ದಿ ಗ್ಲಾಸ್ ಫ್ರಮ್ ದಿ ಟೇಬಲ್. ಶೀನ ಇರಬೇಕಂತ ಏನಿಲ್ಲ. ಇಲ್ಲೇನು ಬರಿಬೋದು ನೀವು? ಇಲ್ಲೇ ಶಿ ಬದಲಾಗಿ ನಾವು ಇಲ್ಲೇನು ಬರಿಬೋದು ಹೇಳೋಣ? ಶೀಯರ ಬರೀರಿ. ಶಿ ಬದಲಾಗಿ ಯಾವುದರ ಒಂದು ಹುಡುಗಿ ಹೆಸರು ಬರೆದ್ರೂ ಚಿಂತಿಲ್ಲ, ನಮಗೇನಾಗೋದಿಲ್ಲ. ಇಲ್ಲೇ ರಾಧಾ ಹ್ಯಾಸ್ ಟೇಕನ್, ಗರ್ಲ್ ಹ್ಯಾಸ್ ಟೇಕನ್, ವುಮೆನ್ ಹ್ಯಾಸ್ ಟೇಕನ್, ಮೈ ಮದರ್ ಹ್ಯಾಸ್ ಟೇಕನ್, ಮೈ ಡಾಟರ್ ಹ್ಯಾಸ್ ಟೇಕನ್, ಮೈ ವೈಫ್ ಹ್ಯಾಸ್ ಟೇಕನ್. ಸೊ ಇಲ್ಲೇನಿರಬೇಕು? ಶಿ ನಾವು ಮಾಡ್ಕೊಳ್ರಿ. ಶಿ ಹ್ಯಾಸ್ ಟೇಕನ್ ದ ಗ್ಲಾಸ್ ಫ್ರಮ್ ದ ಟೇಬಲ್. ಇಲ್ಲಿ ಎಚ್ಚರ ಇರಬೇಕೇನೆಂದರೆ ಶಿ ಹೆಸರು ಬದಲಾವಣೆ ಆಗಿದ್ದು ಮುಖ್ಯ ಅಲ್ಲ. ಇಲ್ಲಿ ಹ್ಯಾಸ್ ಬಂದಾಗ ಟೇಕ್ ಇದರ ಮೂರನೇ ರೂಪ ಉಪಯೋಗ ಮಾಡೇವೆ ಅನ್ನೋದು ಕಲ್ಪನೆ ಇರಬೇಕು.
ಸೊ ಟೇಕನ್ ಇದರ ಮೊದಲನೇ ರೂಪ ಅಂತ ಇಲ್ಲಿ ಕೊಟ್ಟೆ ನೋಡ್ರಿ, ಟೇಕ್, ಟುಕ್, ಟೇಕನ್, ಟೇಕಿಂಗ್ ಇರ್ರೆಗ್ಯುಲರ್ ವರ್ಬ್, ಯಾಕೆ ಇಡೀ ಪ್ರತ್ಯಯ ಪಡ್ಕೊಂಡಿಲ್ಲ. ಸೊ ಆದ್ದರಿಂದ ಶಿ ಹ್ಯಾಸ್ ಟೇಕನ್ ದ ಗ್ಲಾಸ್ ಫ್ರಮ್ ದ ಟೇಬಲ್. ಶಿ ಹ್ಯಾಸ್ ಟೇಕಿಂಗ್ ಅಂದರೆ ತಪ್ಪು, ಶಿ ಹ್ಯಾಸ್ ಟೇಕ್ ಅಂದರೆ ಶಿ ಹ್ಯಾಸ್ ಟುಕ್ ಅಂದರೆ ತಪ್ಪು. ಓಕೆ, ಶಿ ಹ್ಯಾಸ್ ಟೇಕನ್ನ ಅನ್ನಬೇಕು. ದ ಸೆಕೆಂಡ್ ಒನ್ ಈಸ್ ಶಿ ಹ್ಯಾಸ್ ನಾಟ್ ಟೇಕನ್ ದ ಗ್ಲಾಸ್ ಫ್ರಮ್ ದಿ ಟೇಬಲ್. ಹಿಯರ್ ಹ್ಯಾಸ್ ಶಿ ಟೇಕನ್ ದ ಗ್ಲಾಸ್ ಫ್ರಮ್ ದ ಟೇಬಲ್, ಈಗ ತಗೊಂಡ್ಲಾ, ಕೆಲಸ ಮುಗಿತೇನೋ ಅಂತ ಕೇಳಿದ. ಹ್ಯಾಸಂಟ್ ಶಿ ಟೇಕನ್ ದಿ ಗ್ಲಾಸ್ ಅಪ್ ಫ್ರಮ್ ದ ಟೇಬಲ್, ಇಲ್ಲೇ ಶಿ ಹ್ಯಾಸ್ ಟೇಕನ್ ದ ಗ್ಲಾಸ್ ಫ್ರಮ್ ದ ಟೇಬಲ್. ಈಗ ವಾಟ್ ಈಸ್ ದ ಸ್ಪೆಸಿಫಿಕ್ ಮೀನಿಂಗ್ ಆಫ್ ದಿಸ್ ಸೆಂಟೆನ್ಸ್ ಹಿಯರ್? ಅವಳು ಸದ್ಯೆ ಟೇಬಲ್ ಮ್ಯಾಗಿಂದ ಗ್ಲಾಸ್ ತಕ್ಕೊಂಡ್ಲು ಅಂತ, ತಕ್ಕೊಳ್ಳೋ ಕೆಲಸ ಈಗ ಮುಗೀತು. ಟೇಕಿಂಗ್ ದ ಗ್ಲಾಸ್ ಫ್ರಮ್ ದ ಟೇಬಲ್, ದಿಸ್ ಆ್ಯಕ್ಷನ್ ಹ್ಯಾಸ್ ಕಂಪ್ಲೀಟೆಡ್ ಜಸ್ಟ್ ನೌ. ದೇರ್ ಫೋರ್ ವಿ ಹ್ಯಾವ್ ಯೂಸ್ಡ್ ಹಿಯರ್ ಹ್ಯಾಸ್ ಆ್ಯಂಡ್ ದೆನ್ ಥರ್ಡ್ ಫಾರ್ಮ್ ಆಫ್ ಅ ಟೇಕನ್ ಹಿಯರ್. ಕೆಲಸ ನಡೆದಿತ್ತು ಅಂದರೆ ಇಫ್ ದ ವರ್ಕ್ ಈಸ್ ಇನ್ ಪ್ರೋಗ್ರೆಸ್, ಶಿ ಈಸ್ ಟೇಕಿಂಗ್ ದ ಗ್ಲಾಸ್ ಫ್ರಮ್ ದ ಟೇಬಲ್ ಹಾಕಿತ್ತು. ಕೆಲಸ ನಡೆದಿತ್ತು ಅಂದರೆ ತಗೊಂಡ್ಬಿಟ್ಲ ಅಂದ್ಕೊಳ್ಳೇನ ಶಿ ಹ್ಯಾಸ್ ಟೇಕನ್ ಅಂತ ಅರ್ಥ ಮಾಡ್ಕೊಂಡಿರಬೇಕು, ನೆನಪಿಟ್ಕೊಂಡಿರಿ. ನಾವು ಎಂದರ್ ಎಕ್ಸಾಂಪಲ್ ಈಸ್ ವಿತ್ ಇಟ್ ಹಿಯರ್. ಸೊ ಇಲ್ಲೇನಿದೆ ಹೇಳೋಣ. ಸೊ ಇಲ್ಲಿ ಇಟ್ ಹ್ಯಾಸ್ ಕಮ್ ಟು ದ ಹೌಸ್. ಕಮ್ ಅನ್ನೋ ಕ್ರಿಯಾಪದ ತೊಗೊಂಡೇವಿ ನಾವು. ನಿಮ್ಗೆ ಅನಿಸ್ಬೋದು ಏನ್ರಿ ಕಮ್ ಅನ್ನೋದು ಮೊದಲನೇ ರೂಪ ಅನ್ನೋದಲ್ಲ, ಹೆಂಗೆ ಮತ್ತು ಮೂರನೇ ರೂಪ ಅಂತಂದು ನೀವು ಒಂದನೇ ರೂಪ ಬರ್ದಿರಲ್ಲ ಅಂದ್ಕೊಂಡಿರಿ. ನಾ ಇಲ್ಲಿ ಕೆಳಗೆ ಕೊಟ್ಟೆ ನೋಡ್ರಿ ರೆಡ್ ಕಾಲಮಲ್ಲಿ, ಒಂದನೇ ರೂಪ ಕಮ್ ಅದ. ಓಕೆ, ಸೆಕೆಂಡ್ ಫಾರ್ಮ್ ಈಸ್ ಕೇಮ್. ಅಗೇನ್ ದ ಥರ್ಡ್ ಫಾರ್ಮ್ ಆಫ್ ದ ಕಮ್ ಈಸ್ ಆಲ್ಸೋ ಕಮ್ ಅದ. ಇದು ನೆನಪಿರಬೇಕು, ಇದು ನಿಮಗೆ ಪ್ರಾಕ್ಟೀಸ್ ಮೇಲೆ ಗೊತ್ತಾಗಬೇಕು. ಆ್ಯಂಡ್ ದ ಫೋರ್ತ್ ಫಾರ್ಮ್ ಈಸ್ ಕಮಿಂಗ್. ಕಮ್, ಕೇಮ್, ಕಮ್, ಕಮಿಂಗ್. ಸೊ ವಾಟ್ ಈಸ್ ದೇರ್ ಇನ್ ದ ಥರ್ಡ್ ಫಾರ್ಮ್, ಅದನ್ನು ನಾವು ಬರೀಬೇಕು. In the third form, in the third place, the third form of the come is come. Therefore, I wrote come here. So, it has come, ಅದು ಮನೆಗೆ ಬಂತು ಈಗ ಅಂತ ಅರ್ಥ. ಅದೇ ರೀತಿ ಅದರ ನೆಗೆಟಿವ್ ಫಾರ್ಮ್ ಏನು ಹೇಳ್ತಾರೆ ನೋಡೋಣ, ಇಟ್ ಹ್ಯಾಸಂಟ್ ಕಮ್ ಟು ದ ಹೌಸ್. ಅದರ ಕನ್ಫರ್ಮೇಟಿವ್ ಕ್ವಶನ್ ಮಾಡಿರಿ, ಹ್ಯಾಸ್ ಇಟ್ ಕಮ್ ಟು ದ ಹೌಸ್. ಅದರ ಏನದು ನೆಗೆಟಿವ್ ಕನ್ಫರ್ಮೇಟಿವ್ ಕ್ವಶನ್ ಮಾಡಿರಿ, ಹ್ಯಾಸಂಟ್ ಇಟ್ ಕಮ್ ಟು ದ ಹೌಸ್. ಸೊ ಈ ಥರದಲ್ಲಿ ನಾವು ಹ್ಯಾಸ್ ಬಂದಾಗ ಕ್ರಿಯಾಪದದ ಮೂರನೇ ರೂಪ ಬರೀಬೇಕು ಅನ್ನೋದು ನೆನಪಿಟ್ಕೊಂಡಿರಬೇಕು. ಯಾಕಂದರೆ ಇದು ಬೇಸಿಕ್, ಇದು ತಿಳುವಳಿಕೆ, ಇದು ಬೇಸಿಕ್ ನಾಲೆಡ್ಜ್ ಅದ. ಇದು ಈ ಬೇಸಿಕ್ ನಾಲೆಡ್ಜ್ ಇದ್ದರೆ ಮಾತ್ರ ನೀವು ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಮಾಡ್ತೀರಿ, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಮಾಡ್ತೀರಿ, ಎಲ್ಲದಕ್ಕೂ ಉಪಯೋಗ ಆಗ್ತದೆ. ಇದು ಈ ಬೇಸಿಕ್ ನಾಲೆಜ್ ನಿಮಗೆ ಗೊತ್ತಿರಬೇಕು. WH ಕ್ವಶನ್ ಮಾಡಲಿಕ್ಕೆ ಇದೇ ಬೇಕು, ಡೂ ಫಾರ್ಮ್ ಕ್ವಶನ್ ಮಾಡಲಿಕ್ಕೆ ಇದೇ ಬೇಕು, ಕ್ವಶನ್ ಟ್ಯಾಗ್ ಮಾಡಲಿಕ್ಕೂ ಇದೇ ಬೇಕು. ಎಲ್ಲದಕ್ಕೂ ಈ ನಾಲೆಜ್ ಇದ್ದರೆ ಮಾತ್ರ ಮುಂದುವರಿತೀರಿ. ಆದ್ದರಿಂದ ಸ್ವಲ್ಪ ಎಚ್ಚರ ವಹಿಸಿ ನೋಡಿಕೊಳ್ಳ್ರಿ. ಮುಂದೆ ಇಲ್ಲಿ ನಾ ಏನು ಮಾಡೀನಿ ಅಂದರೆ ಕೆಲವೊಂದು ಕ್ರಿಯಾಪದಗಳ ರೂಪಗಳನ್ನು ಕೊಟ್ಟೀನಿ, ಫಾರ್ಮ್ಸ್ ಆಫ್ ದ ವರ್ಬ್ಸ್ ಹಿಯರ್. In the previous PPT, what I have explained, I have explained forms of has here. But now, ನಾನು ಏನು ಮಾಡ್ತಿದ್ದೇನೆ, I am going to give the examples for forms of verb. ಕ್ರಿಯಾಪದಗಳ ರೂಪಗಳು ಹೆಂಗಿರ್ತವೆ. ನಾ ಹೇಳಿದ್ನಲ್ಲ ಕಮ್, ಕೇಮ್, ಕಮ್ಮು ಇವೆಲ್ಲ ಎಕ್ಸಾಂಪಲ್ ಕೊಟ್ಟೆ ಒಂದಿಷ್ಟು. ಸೊ ಅಂಥವು ಯಾವ್ಯಾವು ಹೆಂಗಿರ್ತಾವಂತ ಒಂದಿಷ್ಟು ಎಕ್ಸಾಂಪಲ್ ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೇನೆ ಇಲ್ಲಿ. ಸೊ ನೋಡೋಣ ಅವು ಯಾವ ಎಕ್ಸಾಂಪಲ್ ಅಂತ. ಸೊ ಇಲ್ಲಿ ಒಂದಿಷ್ಟು ಎಕ್ಸಾಂಪಲ್ ಕೊಟ್ಟೇನು. ವಾಟ್ ಇಸ್ ದ ವರ್ಬ್ ಹಿಯರ್? ಫಸ್ಟ್ ವರ್ಬ್ ಈಸ್ ಹಿಯರ್ ಲೈಕ್. ಲೈಕ್ ಅನ್ನೋದು ರೆಗ್ಯುಲರ್ ವರ್ಬ್ ಅದ. ಯಾಕಂದ್ರೆ ಇದನ್ನು ನಾವು ಭೂತ್ ರೂಪ ಮಾಡಬೇಕಾದ್ರೆ ಇಡಿ ಹಚ್ಕೊಂಡು ಮಾಡಿಬಿಡ್ತೀವಿ. ಲೈಕ್, ಲೈಕ್ಡ್, ಲೈಕಿಂಗ್ ಗೊತ್ತಿರಬೇಕು. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಲುಕ್, ಲುಕ್ಡ್, ಲುಕ್ಡ್, ಲುಕ್ಕಿಂಗ್. ಸೆಕೆಂಡ್ ಫಾರ್ಮ್, ಥರ್ಡ್ ಫಾರ್ಮ್ ಇಲ್ಲಿ ಬರ್ದೇನೆ ನೋಡ್ರಿ. Present form, past participle form, ing form. Present form is like, and then past form is liked, past participle form is liked, ing form is liking. The second one is look, looked, looked, looking. Play, played, played, playing. Ask, asked, asked, asking. Jump, jumped, jumped, jumping.
ಆ್ಯಕ್ಟ್, ಆ್ಯಕ್ಟೆಡ್, ಆ್ಯಕ್ಟೆಡ್, ಆ್ಯಕ್ಟಿಂಗ್, ವಾಕ್, ವಾಕ್ಡ್, ವಾಕ್ಡ್, ವಾಕಿಂಗ್. ಮುಂದೆ ಹಿಯರ್ ಅಗೇನ್ ಟಾಕ್, ಟಾಕ್ಡ್, ಟಾಕಿಂಗ್. ಆಲ್ ದೀಸ್ ಆರ್ ದಿ ರೆಗ್ಯುಲರ್ ವರ್ಬ್ಸ್ ಹಿಯರ್. ಈ ರೂಪಗಳನ್ನ ಗೊತ್ತಿರಬೇಕು. ಮತ್ತು ಬೇರೆ ಕ್ರಿಯಾಪದಗಳು ಹೆಂಗಿರ್ತವೆ? ಸಿ ಲುಕ್ ಎಟ್ ದೀಸ್ ಎಕ್ಸಾಂಪಲ್ಸ್ ನಾವು ಫಾರ್ಮ್ಸ್ ಆಫ್ ದಿ ವರ್ಬ್ ಹಿಯರ್. ಯಾವ್ಯಾವು ಅಂತ ನೋಡ್ಕೊತ ಹೋಗೋಣ. ಸೊ ಇಲ್ಲಿ ನೋಡೋಣ, ಮೊದಲಿಗಿಂದ ನೋಡ್ಕೊತ ಹೋಗೋಣ ಯಾವ್ಯಾವು ಅಂತ. ಮೊದಲೇದು ಯಾವುದು? ಇಲ್ಲಿ ಒಂದೇ ಕ್ರಿಯಾಪದ ಥಿಂಕ್ ಅಂತ ಕೊಟ್ಟೇನು ನಾವು. ಥಿಂಕ್, ಇದು ಥಿಂಕ್ಡ್ ಆಗೋದಿಲ್ಲ. ಥಿಂಕ್ಡ್ ಆಗೋದಿಲ್ಲ ಅಂದ, ಇಡಿ ಹಚ್ಕೊಳ್ಳೋದಿಲ್ಲ ಅಂದಾಗ ಇಟ್ ಈಸ್ ನಾಟ್ ಎ ರೆಗ್ಯುಲರ್ ವರ್ಬ್. ಹಂಗೆ ರೆಗ್ಯುಲರ್ ವರ್ಬ್ ಅಲ್ಲ ಅಂದರೆ ಇದನ್ನು ಎಂಥವುದು ಇರ್ರೆಗ್ಯುಲರ್ ವರ್ಬ್ ಅಂತ ಕರಿಬೇಕು. ಇದನ್ನು ಯಾಕೆ ಹೇಳಿಕತ್ತೇನೆಂದರೆ ಯು ಶುಡ್ ಹ್ಯಾವ್ ದ ನಾಲೆಜ್ ಅಬೌಟ್ ದಿ ರೆಗ್ಯುಲರ್ ವರ್ಬ್ಸ್ ಆ್ಯಂಡ್ ಇರ್ರೆಗ್ಯುಲರ್ ವರ್ಬ್. ರೆಗ್ಯುಲರ್ ವರ್ಬ್ ಅಂದರೆ ಏನು, ಇರ್ರೆಗ್ಯುಲರ್ ವರ್ಬ್ ಅಂದರೆ ಏನು ಅಂತ ಗೊತ್ತಿರಲಿ ಅನ್ನೋದಕ್ಕೆ ಹೇಳಲಿಕ್ಕತ್ತೀನಿ. ಥಿಂಕ್ ಇದು ಇರ್ರೆಗ್ಯುಲರ್ ವರ್ಬ್ ಇದೆ. ಸೊ ಇಲ್ಲಿ ನೋಡ್ರಿ, ಥಿಂಕ್, ಥಾಟ್, ಥಾಟ್ ಥಿಂಕಿಂಗ್, ಇದು ನಿಮ್ಮ ತಲೆ ಒಳಗಿರಬೇಕು. ಸೊ ಎರಡನೇದು ಏನದ ಹೇಳಿ ನೋಡೋಣ. ಇಲ್ಲಿ ಎರಡನೇ ರೂಪ ಏನದ? ಬ್ರಿಂಗ್ ಅನ್ನೋದೊಂದು ಕ್ರಿಯಾಪದ ಅದ. ಇಲ್ಲಿ ಬ್ರಿಂಗ್ ಏನಾಗ್ಯದ? ಬ್ರಾಟ್, ಬ್ರಾಟ್, ಬ್ರಿಂಗಿಂಗ್. ಓಕೆ, ಬ್ರಿಂಗ್, ಬ್ರಾಟ್, ಬ್ರಾಟ್, ಬ್ರಿಂಗಿಂಗ್. ಅದೇ ರೀತಿ ಮೂರನೇ ಕ್ರಿಯಾಪದ ಏನು ಹೇಳಿ ನೋಡೋಣ ಇಲ್ಲಿ. ಸೊ ಬೈ, ಬಾಟ್, ಬಾಟ್, ಬೈಯಿಂಗ್. ನಾಲ್ಕನೇದು ಟೀಚ್, ಟಾಟ್, ಟಾಟ್, ಟೀಚಿಂಗ್. ಗಿವ್, ಗೇವ್, ಗಿವನ್, ಗಿವಿಂಗ್. ರೈಟ್, ರೋಟ್, ರಿಟನ್, ರೈಟಿಂಗ್. ಸಿ, ಸಾ, ಸೀನ್, ಸೀಯಿಂಗ್. ಡ್ರಿಂಕ್, ಡ್ರ್ಯಾಂಕ್, ಡ್ರಂಕ್, ಡ್ರಿಂಕಿಂಗ್. ನೋಡ್ರಿ ಹೆಂಗೆ ಬದಲಾವಣೆ ಆಗ್ತವೆ. ಒಮ್ಮೆ ಏನಾಗ್ಯದ ಅಂದ್ರೆ 2, 3 ರೂಪ ಒಂದೇ ಇರ್ತವೆ. ಒಂದೊಂದು ಏನದವ 4 ರೂಪಗಳು ಬೇರೆ ಬೇರೆ ಇದ್ದಾವೆ. ಒಂದೊಂದು ಏನದ ಅಂದ್ರೆ ಒಂದನೇದ್ದು ಮೂರನೇದ್ದು ಸೇಮ್ ಇರ್ತವೆ. ಅದು ಹೆಂಗೆ ಅನ್ನೋದು ಗೊತ್ತಾಗೋದಿಲ್ಲ. ಅದಕ್ಕೆ ನೀವು ಇದನ್ನು ನೋಡ್ಕೊಂಡು ರೂಢಿ ಮಾಡ್ಕೋಬೇಕು. ರಿಂಗ್, ಇಲ್ಲಿ ನೋಡ್ರಿ ಹಿಂಗ್. ಮತ್ತು ಮುಂದಿನದು ಹೇಳೋಣ. ಇಲ್ಲಿ ನೆಕ್ಸ್ಟ್ ಏನದ? ಇಲ್ಲಿ ರಿಂಗ್, ಇಲ್ಲಿ ಬಂದೆ ನೋಡ್ರಿ. ರಿಂಗ್, ರ್ಯಾಂಗ್, ರಂಗ್, ರಿಂಗಿಂಗ್. ಸಿಂಗ್, ಸ್ಯಾಂಗ್, ಸಂಗ್, ಸಿಂಗಿಂಗ್. ಗೋ, ಇಲ್ಲೇನದ? ಗೋ, ವೆಂಟ್, ಗಾನ್, ಗೋಯಿಂಗ್. ಇವೆಲ್ಲ ಇರ್ರೆಗ್ಯುಲರ್ ವರ್ಬ್ಗೆ ಎಕ್ಸಾಂಪಲ್ಸ್ ಅವ. ಈ ಪಿ ಪಿ ಟಿಯಲ್ಲಿ ನಾನು ಸಮ್ ಮೋರ್ ಡಿಫ್ರೆಂಟ್ ಎಕ್ಸಾಂಪಲ್ಸ್ ಐ ಹ್ಯಾವ್ ಗಿವನ್ ಹಿಯರ್. ಇಲ್ಲೇನದ ಹೇಳಿ ನೋಡೋಣ. ಒಂದನೇ ರೂಪ ಏನದ? ಕಮ್, ಕೇಮ್, ಕಮ್, ಕಮಿಂಗ್. ಇಲ್ಲಿ ಒಂದನೇ ರೂಪ ಮೂರನೇ ರೂಪ ಒಂದದ ನೋಡ್ರಿ. ರನ್, ರ್ಯಾನ್, ರನ್. ಫಸ್ಟ್ ಪ್ರೆಸೆಂಟ್ ಫಾರ್ಮ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ಸ್ ಸೇಮ್ ಅದಾವ. ಅವು ಒಂದಿಷ್ಟು ಡಿಫ್ರೆಂಟ್ ವರ್ಬ್ಸ್ ಹಿಯರ್. ಇಲ್ಲಿ ನೋಡ್ರಿ, ಹಿಟ್ ಅಂತ ಒಂದು ಪದ ಅದು. ಹಿಟ್, 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 ಹಿಟ್ಟಿಂಗ್. ಅಂದರೆ 3 ರೂಪಗಳು ಒಂದೇ ಇದ್ದಾವೆ. ನೋ ಚೇಂಜ್ ಇನ್ ದ 3 ಫಾರ್ಮ್ಸ್. ಹಿಟ್ ಹಾಗೆ ಹಿಟೆಡ್ ಅಲ್ಲ, ಹಿಟನ್ ಅಲ್ಲ. ಸೊ ಏನಿರ್ಬೇಕು ಹೇಳೋಣ? ಅದು ಹಾಗೆ ಇರಬೇಕು. ಹಿಟ್, 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 ಹಿಟ್ಟಿಂಗ್, ಹಿಟ್ಟಿಂಗ್ ಅಂತ, ಹೀಟಿಂಗ್ ಅಲ್ಲ. ಮತ್ತು ನೆಕ್ಸ್ಟ್ ಸಿಟ್, ಸ್ಯಾಟ್, ಸಿಟ್. ಸಿಟ್ಟು ಒಂದನೇ ರೂಪ, ಮೂರನೇ ರೂಪ ನೋಡ್ರಿ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅದು ಸೇಮ್ ಅದಾವ. ಸಿಟ್ಟು, ಸಿಟ್. ಎರಡನೇ ರೂಪ ಸ್ಯಾಟ್ ಅದ. ಸಿಟ್, ಸ್ಯಾಟ್, ಸಿಟ್, ಸಿಟ್ಟಿಂಗ್. ಕಟ್, 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 ಕಟಿಂಗ್. ಆಗ ಹಿಟ್ಟಿದ್ದಂಗೆ 3 ರೂಪ ಒಂದದಾವ, ಕಟಿಂಗ್ ಅಷ್ಟೇ ಬದಲಾವಣೆ. ಪುಟ್, 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 ಪುಟಿಂಗ್. ಇಲ್ಲೊಂದು ನೋಡ್ರಿ ಮಜಾ ಅದ. ರೀಡ್ ಅನ್ನೋ ಪದ 3 ರೂಪ ಒಂದೇ ಇದ್ದರೂ ಕೂಡ ರೀಡ್, 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 ರೀಡಿಂಗ್. ತಪ್ಪು. ಇದಕ್ಕೆ ಏನನ್ಬೇಕಂದ್ರೆ ಇಲ್ಲೇ ಒಂದನೇದಕ್ಕೆ ರೀಡ್ ಅನ್ರಿ, ಎರಡನೇದ್ದು ಓದಬೇಕಾದ್ರೆ ರೆಡ್ ಅನ್ನಬೇಕು. ಸ್ಪೆಲ್ಲಿಂಗ್ ಮಾತ್ರ ರೀಡ ಬರೀಬೇಕು, ನೆನಪಿಟ್ಕೊಂಡು. ಆ ರೀಡಿ ರೆಡ್ ಅಂತ ಬರೆದ್ರೆ ಕೆಂಪು ಅಂತ ಒಂದು ಪದ ಬೇರೆ ಅದ ಅಲ್ಲಿ. ಆದ್ದರಿಂದ ಇಲ್ಲೇನು ಒಂದು ನೆನಪಿಟ್ಕೊಂಡಿರ್ಬೇಕು ಅಂದ್ರೆ ರೀಡ್ ಬರಿಬೇಕಾದ್ರೆ ಓದಬೇಕಾದ್ರೆ ರೆಡ್ ಅನ್ನಬೇಕು, ಬಟ್ ಬರಿಬೇಕಾದ್ರೆ ಏನನ್ಬೇಕು ನೀವು? ರೀಡ್, READ ಸ್ಪೆಲ್ಲಿಂಗ ಬರೀಬೇಕು. ಥರ್ಡ್ ಫಾರ್ಮ್ ರೀಡ ಓದ್ರಿ, ರೀಡ ಬರೀರಿ. ರೀಡ್, ರೆಡ್, ರೀಡ್, ರೀಡಿಂಗ್, ಈ ಥರ ಓದಬೇಕು. ಇವು ಕೆಲವೊಂದು ಪದಗಳಿಗೆ ಎಕ್ಸಾಂಪಲ್ಸ್. ನಾಗಲೇ ಬಹುಶಃ ಒಂದು 25-30 ಕ್ರಿಯಾಪದ ಆಗಿರಬೇಕು ಅಂತ ಕಾಣಿಸ್ತದೆ. ಹಿಂಗೆ ನೀವೇನು ಮಾಡಬೇಕು? ಮೋರ್ ಆ್ಯಂಡ್ ಮೋರ್ ವರ್ಬ್ಸ್ ಯು ಶುಡ್ ಕಲೆಕ್ಟ್, ಯು ಶುಡ್ ರೈಟ್ ದೆಮ್ ಇನ್ ಯುವರ್ ನೋಟ್ಬುಕ್. ದಿನಾಲು ನೋಡಬೇಕು. ಅವನು ಬರೆದು ಓದಿದ್ರೆ ಮಾತ್ರ ಕ್ರಿಯಾಪದಗಳ 4 ರೂಪಗಳು ನಿಮಗೆ ಅರ್ಥ ಆಗ್ತವೆ.
ಪ್ರೀತಿಯ ಮಿತ್ರರೇ, ಬಹುಶಃ ನಾನಿಲ್ಲಿ ಹೇಳಿರುವಂತಹ ಪಾಠದಲ್ಲಿ ಹ್ಯಾಸ್ ಮತ್ತು ಹ್ಯಾವ್ ಒನ್ಸ್ ಅಗೇನ್ ಐ ರಿಪೀಟ್ ಕನ್ಕ್ಲೂಷನ್ ಮಾಡ್ತೀನಿ. ಫಸ್ಟ್ ಅಗ್ರಿಮೆಂಟ್ ಈಸ್ ದ್ಯಾಟ್ ಬಿಟ್ವೀನ್ ಸಬ್ಜೆಕ್ಟ್ ಆ್ಯಂಡ್ ಹೆಲ್ಪಿಂಗ್ ವರ್ಬ್. ಇಫ್ ದ ಸಬ್ಜೆಕ್ಟ್ ಈಸ್ ಸಿಂಗ್ಯುಲರ್, what would be the helping verb here? Has in the perfect present tense. ಹ್ಯಾಸ್ ಬಂತು, ಹ್ಯಾವ್ ಬಂದು ಅಂದರೆ ಕ್ರಿಯಾಪದ ಮುಂದೆ ಏನಿರಬೇಕಲ್ಲೇ ಇಎನ್ ಫಾರ್ಮ್ ಇರಬೇಕು, ಥರ್ಡ್ ಫಾರ್ಮ್ ಇರಬೇಕು ಅಥವಾ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಇರಬೇಕು ಅಂತ ಅರ್ಥ. ಫಸ್ಟ್ ಅಗ್ರಿಮೆಂಟ್ ಈಸ್ ದ್ಯಾಟ್ ಇಫ್ ದ ಸಬ್ಜೆಕ್ಟ್ ಈಸ್ ಸಿಂಗ್ಯುಲರ್, ಹೆಲ್ಪಿಂಗ್ ವರ್ಬ್ should be has. If the subject is plural, helping verb will be have. Come to the second agreement now. If the helping verbs are have, either have or has, verb should be in the form of past participle, or it is in the third form, or it is in the ಫಿ ರೇಸ್ ಟು ಇ ಎನ್ ಫಾರ್ಮ್ ಅಂತ ನೆನಪಿಟ್ಕೊಂಡಿರಬೇಕು. ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಇ ಎನ್ ಫಾರ್ಮ್ ಇರಬೇಕು. ಇವು ಎರಡು ಅಗ್ರಿಮೆಂಟ್ ನೆನಪಿಟ್ಕೊಂಡು ನಾವು ಎಕ್ಸಾಂಪಲ್ ಬರ್ಕೊತಾ ಹೋಗಬೇಕು. ನಾನು ಎಕ್ಸಾಂಪಲ್ ಕೊಟ್ಟಿದ್ದೇನೆ, ಕ್ರಿಯಾಪದಗಳ ಕೆಲವೊಂದು ಎಕ್ಸಾಂಪಲ್ಸು ಕೊಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡೀನಿ. ಬಹುಶಃ ನಾನು ಅಂದ್ಕೊಂಡೀನಿ ಇದು ನಿಮ್ಗೆ ಅರ್ಥ ಆಗಿರ್ತದೆ ಅಂತ ಅರ್ಥ. ಸೊ ಅರ್ಥ ಮಾಡ್ಕೊಳ್ರಿ, ಒಮ್ಮೆ ಕೇಳೋದ್ರಿಂದ ಅರ್ಥ ಆಗಲಿಕ್ಕಿಲ್ಲ. ಮೇಲೆ 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 ಇದನ್ನು ಓದ್ರಿ, ಮೇಲೆ ಮೇಲೆ ಈ ಪಾಠವನ್ನು ಕೇಳ್ರಿ, ಅಂದರೆ ನಿಮ್ಗೆ ಬಹುಶಃ ಅರ್ಥ ಆಗ್ತದೆ ಅಂದ್ಕೊಂಡಿದ್ದೇನೆ. ಬಹುಶಃ ಇದು ನಿಮಗೆ ಹೆಲ್ಪ್ ಆಗ್ಯದ. ಈ ಪಾಠ ನಿಮಗೆ ಹೆಲ್ಪ್ ಆಗಿದ್ದರೆ ದಯಮಾಡಿ ಎಲ್ಲರೂ ಇದೇ ಚಂದಾದಾರರಾಗ್ರಿ ಅಥವಾ ಸಬ್ಸ್ಕ್ರೈಬ್ ಆಗಿರಿ, ಸಬ್ಸ್ಕ್ರೈಬ್ ಬಟನ್ ಹಾಕಿರಿ, ಪ್ರೆಸ್ ಮಾಡಿರಿ. ಅಂದ್ರೆ ನಾ ಏನು ವಿಡಿಯೋ ಹಾಕ್ತೀನಿ ಅದು ನಿಮಗೆ ಇಮಿಡಿಯೇಟಾಗಿ ನೋಟಿಫಿಕೇಷನ್ ಬರ್ತದೆ, ಅದನ್ನು ನೋಡ್ಬೋದು. ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿರಿ. ಅದರ ನಂತರ ಒಂದು ಬೆಲ್ ಬಟನ್ ಬರ್ತದೆ, ಆ ಬೆಲ್ ಬಟನ್ ಮೇಲೆಯೂ ಕೂಡ ನೀವು ಪ್ರೆಸ್ ಮಾಡಿರಿ. ಅಂದರೆ ಎಲ್ಲ ಏನೇ ಹಾಕ್ಲಿಕ್ಕೆ ಕೂಡ ನಾವು ನಿಮಗೆ ಅದು ನೋಟಿಫಿಕೇಷನ್ ಬರ್ತದೆ ಅಂತ ಹೇಳ್ತಾ, ನನ್ನ ಈ ಪಾಠ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಕಾಮೆಂಟ್ ಮಾಡಿರಿ ಅಂತ ಹೇಳ್ತಾ, ನನ್ನ ಈ ವಿಡಿಯೋವನ್ನು ವಾಚ್ ಮಾಡಿರುವಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಎವರಿ ಒನ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಎವರಿ ಒನ್.